ನಮಸ್ಕಾರ ಆತ್ಮೀಯರೇ, ನನ್ನ ಹೆಸರು ಮುಕ್ಡಳ್ಳಿ ವೆಂಕಟೇಶ್ ಅಂತ. ನಾನು ಕಳೆದ 10 ವರ್ಷಗಳಿಂದ ಇಡೀ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಹರಿಯುವ ಎಲ್ಲ ನದಿಗಳ ಬಗ್ಗೆ, ಒಣಗೋಗಿರ್ತಕ್ಕಂಥ ಕೆರೆ ಕಟ್ಟೆಗಳ ಬಗ್ಗೆ, ಹಳ್ಳ ಕೊಳ್ಳಗಳ ಬಗ್ಗೆ, ಈ ಕುಗ್ಗುತ್ತಿರುವ ಅಂತರ್ಜಲದ ಬಗ್ಗೆ ಅಧ್ಯಯನ ಮಾಡಿದ್ದೇನೆ. ನಾನು ಅಧ್ಯಯನ ಮಾಡುವ ಉದ್ದೇಶ ಏನಂದರೆ, ನಮ್ಮ ಪೂರ್ವಜರು ಜಲಸಂಪತ್ಭರಿತವಾದ ನಾಡನ್ನು ನಿರ್ಮಾಣ ಮಾಡಿ ನಮಗೆ ಕೊಟ್ಟಿದ್ದರು. ನಾವು ನಮ್ಮ ಮುಂದಿನ ಪೀಳಿಗೆಗೆ ಬರಡು ಭೂಮಿಯನ್ನು ಬಿಟ್ಟು ಹೋಗುವಂಥ ಸಂದರ್ಭ ಬರ್ತಾ ಇದೆ. ಕಾರಣ ಏನಂದರೆ, ಕೇವಲ 40 ವರ್ಷಗಳ ಹಿಂದೆ 20 ಅಡಿ ಬಾವಿಯನ್ನು ತೋಡಿದರೆ ನೀರು ಬರ್ತಿತ್ತು. ಈಗ ನಮಗೆ ಅಂತರ್ಜಲ ಬೇಕು ಅಂದರೆ 500ರಿಂದ 1000 ಅಡಿ ಬೋರ್ವೆಲ್ ಕೊರಿಬೇಕು. ಅಂದರೆ ಅಷ್ಟು ಅಂತರ್ಜಲವನ್ನು ನಾವು 40 ವರ್ಷದ ಅಂತರದಲ್ಲಿ ಖಾಲಿ ಮಾಡಿದ್ದೇವೆ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಅಂತರ್ಜಲವನ್ನು ಬಳಸುವಂಥ ದೇಶ ಭಾರತ. ಸುಮಾರು 9,75,00,000 ಎಕರೆ ಅಂತರ್ಜಲ ನೀರಾವರಿಯನ್ನು ನಾವು ಮಾಡ್ತಾಯಿದ್ದೀವಿ. ಇಷ್ಟು ದೊಡ್ಡ ಪ್ರಮಾಣದ ನೀರಾವರಿಯನ್ನು ಮಾಡ್ತಿರೋದು ಒಂದು ರೀತಿ ಸರಿಯಾಗೇ ಇದೆ. ಕಾರಣ ಏನಂದರೆ, ಭಾರತದಲ್ಲಿರ್ತಕ್ಕಂಥ 140 ಕೋಟಿ ಜನಸಂಖ್ಯೆಗೆ ಕಡಿಮೆ ಬೆಲೆಯಲ್ಲಿ ಆಹಾರ ಪದಾರ್ಥವನ್ನು ನಾವು ಸರಬರಾಜು ಮಾಡ್ತಾಯಿದ್ದೀವಿ. ಆದರೆ ಈ ಅಂತರ್ಜಲವನ್ನು ಬಳಸುವಂಥ ಪ್ರಕ್ರಿಯೆ ಇದೇ ರೀತಿ ಮುಂದುವರೆದರೆ ಮುಂದಿನ ಪೀಳಿಗೆಯ ಪರಿಸ್ಥಿತಿ ಏನು ಅನ್ನೋದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ಭಾರತದ ಬಗ್ಗೆ ವಿಶ್ವಸಂಸ್ಥೆ 2050ರ ವೇಳೆಗೆ ಕೃಷಿ ಉತ್ಪಾದನೆ ಸುಮಾರು 40% ಕಡಿಮೆ ಆಗುತ್ತೆ, ಅಲ್ಲಿ ಅಂತರ್ಜಲ ಕೊರತೆ ಉಂಟಾಗುತ್ತೆ ಅಂತ ವರದಿಯನ್ನು ನೀಡಿದೆ. ಜೊತೆಗೆ ಅಮೆರಿಕದ CIA ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯೂ ಸಹ ವರದಿಯನ್ನು ನೀಡಿದೆ. ಭಾರತದಲ್ಲಿ 2050ರ ವೇಳೆಗೆ 40% ಕೃಷಿ ಉತ್ಪಾದನೆ ಕಡಿಮೆಯಾಗುತ್ತೆ. ಆ ವೇಳೆಗೆ ಭಾರತ ಸುಮಾರು 170 ಕೋಟಿ ಜನಸಂಖ್ಯೆಯನ್ನು ಕ್ರಾಸ್ ಆಗುತ್ತೆ. ಆ ಸಂದರ್ಭದಲ್ಲಿ ಆಹಾರ ಪದಾರ್ಥದ ಒಂದು ಅಭಾವ ಭಾರತದಲ್ಲಿ ಉಂಟಾಗುತ್ತೆ ಎಂಬ ವರದಿಯನ್ನು ಅಮೇರಿಕ ಮತ್ತು ವಿಶ್ವಸಂಸ್ಥೆ ಎರಡೂ ಸಹ ನೀಡಿವೆ. ಇಂಥ ಒಂದು ಸಮಸ್ಯೆಯನ್ನು ನಾವು ಸುಮ್ಮನೆ ನೋಡ್ತಾ ಕೂತ್ರೆ ಆಗಲ್ಲ, ಇದನ್ನು ಬಗೆಹರಿಸಬೇಕು ಎಂಬ ಆಲೋಚನೆಯಿಂದ ನಾನು ಕರ್ನಾಟಕದ ನದಿಗಳ ಬಗ್ಗೆ ಮತ್ತು ಕುಗ್ಗುತ್ತಿರುವ ಅಂತರ್ಜಲದ ಬಗ್ಗೆ ಅಧ್ಯಯನ ಮಾಡಿದ್ದೇನೆ. ಬಂಧುಗಳೇ, ನಾನು ಈ ಅಧ್ಯಯನ ಮಾಡೋ ಉದ್ದೇಶ ಏನಂದರೆ, ನಾನು ಈ ಒಂದು ಅಧ್ಯಯನದ ಜೊತೆಗೆ ಇಡೀ ಪ್ರಪಂಚದಾದ್ಯಂತ ಸುಮಾರು 1,500 ಯೋಜನೆಗಳನ್ನು ಅಧ್ಯಯನ ಮಾಡಿದ್ದೇನೆ. ಇವೆಲ್ಲ ಅಧ್ಯಯನಗಳಿಂದ ಒಂದು ಹೊಸ ಯೋಜನೆಯನ್ನು ರೂಪಿಸಿದ್ದೇನೆ. ಶ್ರೀ ಭುವನೇಶ್ವರಿ ಹೈಸ್ಪೀಡ್ ಜಲ ವರ್ಗಾವಣೆ ಮತ್ತು ಬೃಹತ್ ನೀರಾವರಿ ಯೋಜನೆ ಅಂತ. ಈ ಯೋಜನೆಯಲ್ಲಿ ಪ್ರವಾಹದ ನದಿಗಳ ನೀರನ್ನು ಕೆಲವೇ ಗಂಟೆಗಳಲ್ಲಿ ಸಾವಿರಾರು ಕಿಲೋಮೀಟರ್ ದೂರದವರೆಗೆ ವರ್ಗಾವಣೆ ಮಾಡುವಂಥ ವಿಶೇಷವಾದ ಹೊಸ ಪ್ಲ್ಯಾನನ್ನು ರೂಪಿಸಿದ್ದೇನೆ. ಅದೇ ಹೈಸ್ಪೀಡ್ ವಾಟರ್ ಪುಶಿಂಗ್ ಡ್ಯಾಮ್. ನಾನು ರೂಪಿಸಿರ್ತಕ್ಕಂಥ ಹೈಸ್ಪೀಡ್ ವಾಟರ್ ಪುಶಿಂಗ್ ಡ್ಯಾಮ್ ಪ್ರತಿ ಸೆಕೆಂಡಿಗೆ 153 ಮೀಟರ್ ವೇಗದಲ್ಲಿ ನೀರನ್ನು ಪುಸ್ ಮಾಡುತ್ತೆ. ಅಂದರೆ ಪ್ರತಿ ಗಂಟೆಗೆ 552 ಕಿಲೋಮೀಟರ್ ವೇಗದಲ್ಲಿ ಪುಸ್ಸಿಂಗ್ ಮಾಡುತ್ತೆ. ಇದು ಚಲನಶಾಸ್ತ್ರದ ಪ್ರಕಾರ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ವೇಗದಲ್ಲಿ ಪುಸ್ಸಿಂಗ್ ಮಾಡ್ತಕ್ಕಂಥ ಡ್ಯಾಮ್ ಇದೇನೇ ಅಲ್ಲ, ಇದಕ್ಕಿಂತ ಬೇರೆ ದೊಡ್ಡದೊಂದಿದೆ. ಅದು ಸ್ವಿಟ್ಜರ್ಲ್ಯಾಂಡಲ್ಲಿರ್ತಕ್ಕಂಥ ಗ್ರ್ಯಾಂಡ್ ಡಿಸ್ಟೆನ್ಸ್ ಎಂಬ ಡ್ಯಾಮ್. ಆ ಗ್ರ್ಯಾಂಡ್ ಡಿಸ್ಟೆನ್ಸ್ ಎಂಬ ಡ್ಯಾಮ್ನಲ್ಲಿ ನೀರು ಬಯೋಡ್ರನ್ ಜಲವಿದ್ಯುತ್ ಘಟಕಕ್ಕೆ ಬರುತ್ತೆ. ಅದರ ವೇಗ ಪ್ರತಿ ಗಂಟೆಗೆ 689 ಕಿಲೋಮೀಟರ್ ವೇಗ. ಆದರೆ ನಮ್ಮ ಕರ್ನಾಟಕಕ್ಕೆ 552 ಕಿಲೋಮೀಟರ್ ವೇಗದ ನೀರೇ ಸಾಕು. ಇದು ಕೆಲವೇ ಗಂಟೆಗಳಲ್ಲಿ ಇಡೀ ಕರ್ನಾಟಕವನ್ನು ರೀಚ್ ಆಗುತ್ತೆ. ಇಡೀ ಕರ್ನಾಟಕದ 31 ಜಿಲ್ಲೆಗಳನ್ನು ರೀಚ್ ಆಗಿ ಸುಮಾರು 24,000 ಕೆರೆಕಟ್ಟೆಗಳನ್ನು ತುಂಬಿಸುವ ಮೂಲಕ
ಸುಮಾರು 1.5 ಕೋಟಿ ಎಕರೆ ನೀರಾವರಿಯನ್ನು ಮಾಡುತ್ತೆ. ಜೊತೆಗೆ 50 ಲಕ್ಷ ಎಕರೆ ಅರಣ್ಯ ಪ್ರದೇಶವನ್ನು ಮರು ನಿರ್ಮಾಣ ಮಾಡಬೇಕು ಎಂಬ ವಿಶೇಷವಾದ ಪ್ಲಾನನ್ನು ನಾನು ರೂಪಿಸಿದ್ದೇನೆ. ಜೊತೆಗೆ ಇಡೀ ಕರ್ನಾಟಕವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡುವಂಥ ದೂರದೃಷ್ಟಿಯಿಂದ ಈ ಸಂಶೋಧನೆಯನ್ನು ನಾನು ಮಾಡಿದ್ದೇನೆ. ಹೈ ಸ್ಪೀಡ್ ವಾಟರ್ ಪುಸ್ಸಿಂಗ್ ಡ್ಯಾಮ್ ಪ್ರತಿ ಗಂಟೆಗೆ 552 ಕಿಲೋಮೀಟರ್ ವೇಗದಲ್ಲಿ ಪುಸ್ ಮಾಡಿದ್ರೆ ಅಷ್ಟು ವೇಗದ ನೀರನ್ನು ನಮ್ಮಲ್ಲಿರ್ತಕ್ಕಂಥ ನಾರ್ಮಲ್ ಕಾಲುವೆಗೆ ಬಿಡೋದಕ್ಕಾಗಲ್ಲ. ಅದಕ್ಕಾಗಿ ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತಿದ್ರೋ ಅದು ಜೇಂಟ್ ಕೆನಲ್ ಅಂತ. ಅದು ಡೌನ್ ಹಿಡಿದು ಮೇಡಕ್ಕೆ ಹೋಗ್ತಕ್ಕಂಥ ಪ್ಲ್ಯಾನ್. ಆ ಕಾಲುವೆಯಲ್ಲಿ ಸುರಕ್ಷಿತವಾಗಿ ಸಾವಿರಾರು ಕಿಲೋಮೀಟರ್ ದೂರದವರೆಗೆ ನೀರನ್ನು ವರ್ಗಾವಣೆ ಮಾಡುವಂಥ ಒಂದು ಸಾಮರ್ಥ್ಯ ಕಾಲುವೆಗಿರುತ್ತೆ ಬಂಧುಗಳೇ. ಈ ಸ್ಕ್ರೀನಲ್ಲಿ ಏನು ನೋಡ್ತಾ ಇದ್ದೀರೋ ಅದೇ ಆ ಕಾಲುವೆ. ಇದರ ಬಗ್ಗೆ ಇನ್ನೂ ಅನೇಕ ವಿಷಯಗಳಿವೆ. ಅದನ್ನು ನಿಮಗೆ ಹಂತವಾಗಿ ಮುಂದೆ ತಿಳಿಸ್ತೇನೆ. ಇದು ಯಾವ್ಯಾವ ಜಿಲ್ಲೆಗಳಿಗೆ ಹೋಗುತ್ತೆ, ಯಾವ್ಯಾವ ಊರು ಮಾರ್ಗ ಹೋಗುತ್ತೆ, ಎಲ್ಲೆಲ್ಲಿ ಎಷ್ಟೆಷ್ಟು ಎಕರೆ ನೀರಾವರಿಯನ್ನು ಮಾಡುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 4,000 ಪುಟಗಳ ಸಂಶೋಧನಾ ವರದಿ ಇಲ್ಲಿವರೆಗೆ ನಾನು ಮಾಡಿದ್ದೇನೆ. ಇದನ್ನೆಲ್ಲ ಇಡೀ ರಾಜ್ಯದಂತ ನೀವು ಪ್ರಸ್ತರಿಸುವಂತೆ, ಇಡೀ ರಾಜ್ಯಕ್ಕೆ ತಲುಪುವಂತೆ ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಲೈಕ್ ಮಾಡಬೇಕು. ಜೊತೆಗೆ ಈ ಯೋಜನೆ ಕರ್ನಾಟಕ ಮಾತ್ರವಲ್ಲ, ಇಡೀ ಭಾರತದಲ್ಲಿ ಸುಮಾರು 18 ಕೋಟಿ ಎಕರೆ ನೀರಾವರಿಯನ್ನು ಮಾಡುತ್ತೆ. ಇಡೀ ಪ್ರಪಂಚದಲ್ಲಿ ಒಟ್ಟಾರೆಯಾಗಿ 350 ಕೋಟಿ ಎಕರೆ ಕೃಷಿಗೆ ಯೋಗ್ಯವಾದ ಭೂಮಿ ಇದೆ. ಅದರಲ್ಲಿ ಸುಮಾರು 81 ಕೋಟಿ ಎಕರೆ ನೀರಾವರಿಯನ್ನು ಇಡೀ ಪ್ರಪಂಚ ಇಲ್ಲಿವರೆಗೆ ಮಾಡ್ತಾ ಇದೆ. ಇವಾಗಲೂ ಸಹ 269 ಕೋಟಿ ಎಕರೆ ಮಳೆಯನ್ನೇ ಆಶ್ರಯಿಸಿ ಬೆಳೆ ಬೆಳೆಯುವಂಥ ಕೃಷಿ ಭೂಮಿ ಇದೆ. ಅದರಲ್ಲಿ ಸುಮಾರು 75% ಅಂದರೆ 201 ಕೋಟಿ ಎಕರೆ ನೀರಾವರಿಯನ್ನು ಈ ಯೋಜನೆ ಮಾಡಲಿದೆ. ಅಂದರೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದರೆ ಅತಿ ಕಡಿಮೆ ವಿದ್ಯುತ್ತನ್ನು ಬಳಸಿಕೊಂಡು ಅತಿ ವೇಗವಾಗಿ ಸಾವಿರಾರು ಕಿಲೋಮೀಟರ್ ದೂರದವರೆಗೆ ನೀರನ್ನು ವರ್ಗಾವಣೆ ಮಾಡುವುದೇ ಈ ಯೋಜನೆಯ ಉದ್ದೇಶ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಮಾಹಿತಿಗಳನ್ನು ನಿಮ್ಮಲ್ಲಿ ಹಂಚ್ಕೊಳ್ತೇನೆ. ಇದನ್ನು ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಇದು ಇಡೀ ಕರ್ನಾಟಕದ ಎಲ್ಲ ಜನತೆಗೂ ಮುಟ್ಟುವಂತೆ ಸಹಕಾರವನ್ನು ಮಾಡಿ ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡುತ್ತೇನೆ.